ಒಂದು ವೇಳೆ ನಿಮಗೇನಾದ್ರೂ ಇಂತಹ ಹುಡುಗಿ ಸಿಕ್ಕರೆ ಸತ್ರು ಅವಳನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಹೌದು ಗೆಳೆಯರೆ, ನಿಮಗೇನಾದ್ರೂ ಸ್ನೇಹದಲ್ಲಿ, ಪ್ರೀತಿಯಲ್ಲಿ, ಮದುವೆಯಲ್ಲಿ ಹೈ ವ್ಯಾಲ್ಯೂ ವುಮನ್ ಸಿಕ್ಕರೆ ಅವಳನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋಕೆ ಹೋಗ್ಬೇಡಿ. ಎಲ್ಲೋ ಲಕ್ಷಕ್ಕೊಬ್ಬರಿಗೆ ಸ್ನೇಹಿತೆಯಾಗಿ, ಇಲ್ಲವೇ ಪ್ರೇಯಸಿಯಾಗಿ, ಇಲ್ಲವೇ ಹೆಂಡತಿಯಾಗಿ ಹೈ ವ್ಯಾಲ್ಯೂ ವುಮನ್ ಸಿಗ್ತಾ ಇರ್ತಾಳೆ. ಸೊ ನಿಮಗೇನಾದ್ರೂ ಇಂತಹ ಹೈ ವ್ಯಾಲ್ಯೂ ವುಮನ್ ಸಿಕ್ರಪ್ಪ ಅಂತಂದ್ರೆ ನೀವು ಲಕ್ಕಿ ಅಂದಂಗೆ. ಓರ್ವ ಹುಡುಗಿ ಹೈ ವ್ಯಾಲ್ಯೂ ವುಮನ್ ಇದ್ದಾಳ ಅಥವಾ ಇಲ್ವಾ ಅನ್ನೋದು ಅವಳ ಬಾಡಿಯ ಮೇಲೆ, ಅವಳ ಬ್ಯೂಟಿಯ ಮೇಲೆ, ಅವಳ ಹಾಟ್ನೆಸ್ನ ಮೇಲೆ, ಅವಳ ಲುಕ್ಸ್ಗಳ ಮೇಲೆ, ಅವಳ ಸೆಕ್ಸಿನೆಸ್ನ ಮೇಲೆ, ಅವಳ ಸ್ಟೇಟಸ್ನ ಮೇಲೆ ಡಿಸೈಡ್ ಆಗಲ್ಲ. ಅವಳು ಹೈ ವ್ಯಾಲ್ಯೂ ವುಮನ್ ಇದ್ದಾಳೋ ಇಲ್ವೋ ಅನ್ನೋದು ಅವಳ ಮೈಂಡ್ಸೆಟ್ನ ಮೇಲೆ, ಅವಳ ಕ್ಯಾರೆಕ್ಟರ್ನ ಮೇಲೆ, ಮತ್ತೆ ಅವಳ ಆಕ್ಷನ್ಸ್ಗಳ ಮೇಲೆ ಡಿಪೆಂಡ್ ಆಗತ್ತೆ. ಅವುಗಳಿಂದಲೇ ಡಿಸೈಡ್ ಆಗತ್ತೆ. ಒಂದು ವೇಳೆ ಯಾವುದಾದ್ರೂ ಹುಡುಗಿಯಲ್ಲಿ ಈ 10 ಲಕ್ಷಣಗಳು ಕಂಡು ಬಂದ್ರೆ ಅವಳು ಹೈ ವ್ಯಾಲ್ಯೂ ವುಮನ್ ಆಗಿದ್ದಾಳೆ ಅಂದಂಗೆ ಅರ್ಥ. ಆ ಲಕ್ಷಣಗಳು ಇಂತಿವೆ. ನಂಬರ್ 1, ಸೆಲ್ಫ್ ರೆಸ್ಪೆಕ್ಟ್. ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ, ಅವರು ಯಾವುದೇ ಕಾರಣಕ್ಕೂ ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಕೊಡಲ್ಲ. ತಮ್ಮ ಸ್ವಾಭಿಮಾನವನ್ನ, ಆತ್ಮಾಭಿಮಾನವನ್ನ ಅವರು ಮಾರಿಕೊಳ್ಳಲ್ಲ. ದುಡ್ಡಿಗಾಗಿರಬಹುದು, ಇಲ್ಲವೇ ದೈಹಿಕ ಸುಖಕ್ಕಾಗಿರಬಹುದು, ಇಲ್ಲವೇ ಭೌತಿಕ ಸುಖಕ್ಕಾಗಿರಬಹುದು, ಸ್ಟೇಟಸ್ಗಿರಬಹುದು, ಪವರ್ಗಿರಬಹುದು, ಅವರು ತಮ್ಮ ಸ್ವಾಭಿಮಾನವನ್ನ, ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಮಾರಿಕೊಳ್ಳಲ್ಲ. ನೀವು ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ಗೌರವ ಕೊಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅವರು ನಿಮ್ಮೊಂದಿಗೆ ಗುಡಿಸಿಲಿನಲ್ಲಿ ಬೇಕಾದ್ರೂ ನಿಮ್ಮ ಹೆಂಡತಿಯಾಗಿ ಬದುಕಿ ತೋರಿಸ್ತಾರೆ, ನಿಮ್ಮೊಂದಿಗೆ ಜೀವನ ಪೂರ್ತಿ ನಿಯತ್ತಾಗಿರ್ತಾರೆ. ಆದರೆ ನೀವು ಅವರ ಸ್ವಾಭಿಮಾನಕ್ಕೆ, ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ತಂದ್ರಿಯಪ್ಪ ಅಂತಂದ್ರೆ ನೀವು ಅವರನ್ನ ಅರಮನೆಯಲ್ಲಿಟ್ಟರು ಕೂಡ ಅವರು ನಿಮ್ಮ ಎದೆಗೆ ಜಾಡಿಸುವುದು ಬಿಟ್ಟು ನಿಮ್ಮನ್ನ ಬಿಟ್ಟೋಗ್ತಾರೆ. ನೀವು ಎಷ್ಟೇ ಬಡವರಾಗಿದ್ರು ಕೂಡ ಹೈ ವ್ಯಾಲ್ಯೂ ವುಮನ್ ನಿಮ್ಮೊಂದಿಗೆ ಇರ್ತಾಳೆ. ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಅವಳ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ತರಬಾರ್ದು. ಒಂದು ವೇಳೆ ನೀವೇನಾದ್ರೂ ಅವಳ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ತಂದ್ರಿಯಪ್ಪ ಅಂತಂದ್ರೆ ನೀವು ಬಿಲಿಯನಿಯರ್ ಆಗಿದ್ರು ಕೂಡ ಅವರು ನಿಮ್ಮನ್ನ ಬಿಟ್ಟೋಗ್ತಾರೆ, ಡೈವರ್ಸ್ ಕೊಡ್ತಾರೆ. ನಂಬರ್ 2, ಸ್ಟ್ರಾಂಗ್ ಬೌಂಡ್ರೀಸ್. ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ, ಅವರು ತಮ್ಮ ಸುತ್ತಮುತ್ತ ತಮ್ಮದೇ ಆದ ಸ್ಟ್ರಾಂಗ್ ಬೌಂಡ್ರಿಗಳನ್ನ ಸೆಟ್ ಮಾಡಿರ್ತಾರೆ. ಅವ್ರಿಗೇನ್ ಬೇಕು, ಯಾವ್ದು ಬೇಡ ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅದಕ್ಕಾಗಿ ಅವರು ಕ್ಲಿಯರ್ ಆಗಿರುವ ಸ್ಟ್ರಾಂಗ್ ಬೌಂಡ್ರಿಗಳನ್ನ ಸೆಟ್ ಮಾಡ್ತಾರೆ. ಒಂದು ವೇಳೆ ಅವರ ಸರ್ಕಲ್ನಲ್ಲಿ ಯಾರಾದರೂ ಯೂಸ್ಲೆಸ್ ಆಗಿರುವವರು, ಟಾಕ್ಸಿಕ್ ಆಗಿರುವವರು ಬರ್ತಾ ಇದ್ರೆ, ವ್ಯಕ್ತಿಗಳು ಬರಬಹುದು, ಇಲ್ಲವೇ ಟಾಕ್ಸಿಕ್ ಆಗಿರುವ ವಸ್ತುಗಳು ಬರ್ತಾ ಇದ್ರೆ ಅವರು ಯಾವುದೇ ಹೆಜಿಟೇಷನ್ ಇಲ್ಲದೆ, ಹಿಂದು ಮುಂದೆ ನೋಡದೆ ಅಂಥವುಗಳಿಂದ, ಅಂಥ ವ್ಯಕ್ತಿಗಳಿಂದ ದೂರ ಹೋಗ್ತಾರೆ. ಅವರು ಸಿಕ್ಕವರಿಗೆಲ್ಲ ತಮ್ಮ ಎದೆಯನ್ನ ಚಾಚಲ್ಲ. They don't spread their legs for random men. ಸೊ ಅವರಿಗೆ ತಮ್ಮದೇ ಆದ ಬೌಂಡ್ರಿಗಳಿರ್ತವೆ. ಅದಕ್ಕಾಗಿ ಅವರು ಬೌಂಡ್ರಿಗಳನ್ನು ಸೆಟ್ ಮಾಡಿರ್ತಾರೆ. ಆ ಬೌಂಡ್ರಿಯನ್ನ ಬಿಟ್ಟು ಅವರು ಹೊರಗೆ ಬರಲ್ಲ. ಸೊ ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಹಾಕಿರ್ತಾರೆ. ಅದಕ್ಕೆ ತಕ್ಕಂತೆ ಅವರು ನಡೆದುಕೊಳ್ತಾರೆ. ಯಾರು ಕೂಡ ಈಸಿಯಾಗಿ ಅವರಿಗೆ ಮೋಸನೂ ಮಾಡೋಕ್ಕಾಗಲ್ಲ, ಈಸಿಯಾಗಿ ಅವರಿಗೆ ಟ್ರ್ಯಾಪ್ ಅಲ್ಲಿ ಕೆಡವಿಬಿಟ್ಟು ದೈಹಿಕವಾಗಿ ಬಳಸಿಕೊಂಡು ಬಿಸಾಕಕ್ಕೂ ಕೂಡ ಬರಲ್ಲ. ಸೊ ಅವರನ್ನು ಈಸಿಯಾಗಿ ಫೂಲ್ ಮಾಡೋದು ಅಷ್ಟು ಸಾಧ್ಯವಾದ ಕೆಲಸ ಅಲ್ಲ. ಅವರು ತಮ್ಮ ಬೌಂಡ್ರಿಗಳನ್ನ ಸ್ಟ್ಯಾಂಡರ್ಡ್ ಆಗಿ ಡಿಫೈನ್ ಮಾಡಿರೋದ್ರಿಂದ ಅವರಿಗೆ ಒಂದು ಸ್ಟೇಟಸ್ ಇರುತ್ತೆ, ಒಂದು ವೇಟೇಜು ಇರುತ್ತೆ. ನಂಬರ್ 3, ಎಮೋಷನಲ್ ಮ್ಯಾಚುರಿಟಿ. ಹೈ ವ್ಯಾಲ್ಯೂ ಇರುವ ವುಮನ್ಗಳು ಎಮೋಷನಲಿ ತುಂಬಾನೇ ಮ್ಯಾಚೂರ್ ಆಗಿರ್ತಾರೆ. ಅವರು ತಮ್ಮ ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿರ್ತಾರೆ. ಭಾವನೆಗಳಿಂದ ಕಂಟ್ರೋಲ್ಗೆ ಅವರು ಒಳಗಾಗಲ್ಲ. ಇವರೇ ತಮ್ಮ ಭಾವನೆಗಳನ್ನ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಮತ್ತೆ ಬೇರೆಯವರೊಂದಿಗೆ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ. ಸುಮ್ಮನೆ ಡರ್ಟಿ ಮೈಂಡ್ ಗೇಮ್ಸ್ಗಳನ್ನ ಆಡಲ್ಲ, ಚಿಲ್ಲರೆ ಬುದ್ಧಿಗಳನ್ನ ತೋರಿಸಲ್ಲ. ಇವರು ಎಮೋಷನಲಿ ತುಂಬಾನೇ ಮೆಚೂರ್ ಆಗಿರ್ತಾರೆ ಮತ್ತೆ ಇಂಟೆಲಿಜೆಂಟ್ ಆಗಿರ್ತಾರೆ. ನಂಬರ್ 4, ಸ್ಟಿಕ್ ಟು ಫೆಮಿನೈನ್ ಸ್ಟ್ರೆಂತ್. ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ, ಅವರು ಎಷ್ಟೇ ಎತ್ತರವಾದ ಸ್ಥಾನಕ್ಕೆ ಹೋಗ್ಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಹೋಗ್ಲಿ, ಎಷ್ಟೇ ದೊಡ್ಡ ಅಮೌಂಟ್ ಅನ್ನ ಕೂಡ ಸಂಪಾದನೆ ಮಾಡಲಿ, ಅವರಿಗೆ ಸಕ್ಸಸ್ ಸಿಗಲಿ, ನೇಮ್ ಫೇಮ್ ಸಿಗಲಿ, ಏನೇ ದೊಡ್ಡ ಅಚೀವ್ಮೆಂಟ್ ಮಾಡಿದ್ರು ಕೂಡ ಅವರು ತಮ್ಮ ಫೆಮಿನೈನ್ ಸ್ಟ್ರೆಂತ್ ಅನ್ನ ಬಿಟ್ಕೊಡಲ್ಲ. ಅಂದ್ರೆ ಅವರು ತಮ್ಮಲ್ಲಿರುವ ಹೆಣ್ತನವನ್ನ ಬಿಟ್ಕೊಡಲ್ಲ, ಹೆಣ್ತನವನ್ನ ಸಾಯಿಸಿ ಬದುಕಲ್ಲ. ಇನ್ ಶಾರ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಗಂಡು ಬೀರಿಗಳ ತರ ಬಿಹೇವ್ ಮಾಡಲ್ಲ. ಸೊ ಒಂದು ಹೆಣ್ಣಿಗೆ ಮುಖ್ಯವಾಗಿ ಏನ್ ಬೇಕಾಗಿರತ್ತೆ, ಅವಳು ಹೆಣ್ಣು ಅನ್ನೋದನ್ನ ತೋರಿಸಿಕೊಳ್ಳೋಕೆ ಹೆಣ್ತನ ಬೇಕಾಗಿರತ್ತೆ, ನಯ ನಾಜುಕುತನ ಬೇಕಾಗಿರತ್ತೆ, ನಾಚಿಕೆ ಬೇಕಾಗಿರತ್ತೆ. ಓರ್ವ ಹೆಣ್ಣು ನಾಚಿಕೊಂಡಳಪ್ಪ ಅಂತಂದ್ರೆ ಆವಾಗ ಅವಳು ಬಹಳಷ್ಟು ಸುಂದರವಾಗಿ ಕಾಣಿಸ್ತಾಳೆ.
ಓರ್ವ ಹುಡುಗಿ ಎಷ್ಟೇ ಸುಂದರವಾಗಿದ್ರೂ ಕೂಡ ಅವಳಲ್ಲಿ ನಯ ನಾಜೂಕು ನಾಚಿಕೆತನ ಇರಲಿಲ್ಲಪ್ಪ ಅಂತಂದರೆ ಅವಳು ಬ್ಯೂಟಿಫುಲ್ ಆಗಿ ಕಾಣಿಸೋದೇ ಇಲ್ಲ, ಅವಳ ಮೇಲೆ ಅಟ್ರಾಕ್ಷನ್ ಬರೋದೇ ಇಲ್ಲ. ಸೊ ಹೈ ವ್ಯಾಲ್ಯೂ ವುಮನ್ಗಳು ತಮ್ಮಲ್ಲಿರುವ ಹೆಣ್ತನವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅವ್ರು ಎಷ್ಟೇ ದುಡ್ಡು ಸಂಪಾದಿಸಲಿ, ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗಲಿ, ಅವರು ಅದನ್ನು ಬಿಟ್ಕೊಡಲ್ಲ. ಸೊ ಹೆಣ್ಮಕ್ಕಳಲ್ಲಿ ಒಂದಿರತ್ತಲ್ಲ ನಾಚಿಕೆ, ನಯ ನಾಜೂಕತನ, ಅದು ಅವರಲ್ಲಿ ಜೀವಂತವಾಗಿರುತ್ತೆ. ಸೊ ನಾನು ಫೇಮಸ್ ಆಗಿರುವೆ, ದೊಡ್ಡ ಮಟ್ಟಕ್ಕೆ ಹೋಗಿರುವೆ ಅಂತೇಳಿ ಸಿಕ್ಕಂಗೆಲ್ಲ ಬಟ್ಟೆ ಹಾಕೋದು ಮತ್ತು ಅರೆಬೆತ್ತಲ್ಲೇ ದೇಹ ಪ್ರದರ್ಶನ ಮಾಡೋದು, ಇಂತಹ ಎಲ್ಲ ಕೆಲಸಗಳನ್ನು ಅವ್ರು ಮಾಡಲ್ಲ. ಸೊ ಅವ್ರು ಫ್ಯಾಷನೇಬಲ್ ಆಗಿರ್ತಾರೆ, ಆದರೆ ಅದಕ್ಕೂ ಕೂಡ ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿರ್ತಾರೆ. ಅವರ ಬೌಂಡ್ರಿಗಳು ಸ್ಟ್ರಾಂಗ್ ಆಗಿರ್ತವೆ. ಸೊ ಫ್ಯಾಷನೇಬಲ್ ಆಗಿ ಕಾಣಿಸೋದಿದೆ ಅಂಥೇಳಿ ಎಲ್ರಿಗೂ ಎದೆ ತೋರಿಸೋ ಥರ ತಿರುಗಾಡೋದು, ಸೊಂಟ ತೋರಿಸ್ತಾ ತಿರುಗಾಡೋದು, ಬೆತ್ತಲೆ ಬೆನ್ನು ತೋರಿಸೋದು, ಈ ಥರ ಎಲ್ಲ ಸಿಲ್ಲಿಯಾಗಿರುವ ಕೆಲಸಗಳನ್ನು ಅವ್ರು ಮಾಡಲ್ಲ. ಚೀಪ್ ಟ್ರಿಕ್ಸ್ಗಳನ್ನು ಅವರು ಮಾಡಲ್ಲ. ಅವರಿಗೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳಿರ್ತವೆ, ವ್ಯಾಲ್ಯೂಸ್ಗಳಿರ್ತವೆ, ಅವುಗಳನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾರೆ. ಹೆಣ್ಣಲ್ಲಿರುವ ಒಂದು ಕರುಣೆ ಇರಬಹುದು, ಒಂದು ಮೃದತ್ವ ಇರಬಹುದು, ಅಂದರೆ ಸಾಫ್ಟ್ನೆಸ್ ಇರಬಹುದು, ಲವಿಂಗ್ ನೇಚರ್ ಇರಬಹುದು, ಕೇರಿಂಗ್ ನೇಚರ್ ಇರಬಹುದು, ಅದು ಇವರಲ್ಲಿ ಸದಾಕಾಲ ಜೀವಂತವಾಗಿರುತ್ತೆ. ಅವರು ಹೆಣ್ತನಕ್ಕೆ ಅಂಟಿಕೊಂಡಿರ್ತಾರೆ ಕೊನೆಯ ತನಕನೂ. ನಂಬರ್ 5, ಕಾನ್ಫಿಡೆನ್ಸ್ ವಿದೌಟ್ ಆರೋಗನ್ಸ್. ಹೈ ವ್ಯಾಲ್ಯೂ ವುಮನ್ಗಳು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಮತ್ತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಕೂಡ ಆಗಿರ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತಾರೆ, ತಮ್ಮ ಕರಿಯರ್ನಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ. ಆದರೆ ಅವರಲ್ಲಿ ಆರೋಗನ್ಸ್ ಇರೋದಿಲ್ಲ, ಒಣ ಜಂಬ ಆಟಿಟ್ಯೂಡ್ಗಳು ಇರೋದಿಲ್ಲ. ಹೈ ವ್ಯಾಲ್ಯೂ ವುಮನ್ಗಳಿಗೆ ಸ್ಟ್ಯಾಂಡರ್ಡ್ಸ್ಗಳಿರ್ತವೆ ಮತ್ತು ವ್ಯಾಲ್ಯೂಸ್ಗಳಿರ್ತವೆ, ಆಟಿಟ್ಯೂಡ್ಸ್ಗಳು ಮತ್ತು ಆರೋಗನ್ಸ್ಗಳು ಇರೋದಿಲ್ಲ. ಅವರು ಎಷ್ಟೇ ದೊಡ್ಡ ಸ್ಥಾನಮಾನಕ್ಕೆ ಹೋದರೂ ಕೂಡ ಅವರು ಡೌನ್ ಟು ಅರ್ತ್ ಆಗಿರ್ತಾರೆ, ಹಾನೆಸ್ಟ್ ಆಗಿರ್ತಾರೆ, ಹಂಬಲ್ ಆಗಿರ್ತಾರೆ. ನಾನು ಗಳಿಸ್ತಾ ಇದ್ದೀನಿ, ಚೆನ್ನಾಗಿ ದುಡಿತಾ ಇದ್ದೀನಿ, ಒಂದು ಒಳ್ಳೆ ಸ್ಥಾನಮಾನದಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಸೊಕ್ಕತನವನ್ನು ಪ್ರದರ್ಶನೆ ಮಾಡಲ್ಲ. ಸುಮ್ಮನೆ ಜಂಬ ಕೊಚ್ಕೊಳ್ಳೋದು, ಬಡಾಯಿ ಕೊಚ್ಕೊಳ್ಳೋದು, ಬೇರೆಯವರನ್ನ ಡೌನ್ ಆಗಿ ತೋರಿಸೋದು, ಈ ರೀತಿಯಾದ ಕೆಲಸಗಳನ್ನು ಮಾಡಲ್ಲ. ನಂಬರ್ 6, ಲಾಯಲ್ಟಿ. ಈ ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ, ಈಸಿಯಾಗಿ ಯಾರನ್ನ ಕೂಡ ನಂಬಲ್ಲ, ಈಸಿಯಾಗಿ ಯಾರನ್ನ ಕೂಡ ತಮ್ಮ ಹತ್ರಕ್ಕೆ ಬಿಟ್ಕೊಳ್ಳಲ್ಲ, ಯಾರನ್ನ ಕೂಡ ಈಸಿಯಾಗಿ ಇಷ್ಟಪಡಲ್ಲ. ಸೊ ಎಲ್ಲದಕ್ಕೂ ಕೂಡ ಇವರು ಟೈಮ್ ತೆಗೆದುಕೊಳ್ತಾರೆ. ಯಾಕಂತಂದ್ರೆ ಇವರಿಗೆ ತಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ಗಳಿರ್ತವೆ, ವ್ಯಾಲ್ಯೂಸ್ಗಳಿರ್ತವೆ. ಹೀಗಾಗಿ ಇವರು ಸಿಲ್ಲಿಯಾಗಿ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಲ್ಲ. ಸೊ ಇವರು ರಿಲೇಷನ್ಶಿಪ್ ಅಲ್ಲಿ ಬರೋದಕ್ಕೂ ಕೂಡ, ಫ್ರೆಂಡ್ಶಿಪ್ ಅಲ್ಲಿ ಬರೋದಕ್ಕೂ ಕೂಡ, ಲವ್ ಅಲ್ಲಿ ಬೀಳೋದಕ್ಕೂ ಕೂಡ, ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಡಿಲೇ ಮಾಡ್ತಾರೆ. ಡಿಲೇ ಇವ್ರು ಮಾಡದೇ ಇದ್ರೂ ಕೂಡ ಇಂಥವರನ್ನ ಮದುವೆ ಆಗೋಕೆ ಗಂಡ್ಮಕ್ಕಳು ಮುಂದೆ ಬರಲ್ಲ. ಯಾಕಪ್ಪ ಅಂತಂದ್ರೆ ಗಂಡ್ಮಕ್ಕಳ ಮೆಂಟಾಲಿಟಿ ಹೆಂಗಿರುತ್ತೆ, ನನ್ನ ಹೆಂಡತಿ ನನಗಿಂತ ಕಡಿಮೆ ಹುದ್ದೆಯಲ್ಲಿರಬೇಕು, ಕಡಿಮೆ ಸಂಪಾದಿಸಬೇಕು, ಕಡಿಮೆ ಕಲ್ತಿರಬೇಕು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅನ್ನೋ ಎಲ್ಲ ಎಕ್ಸ್ಪೆಕ್ಟೇಷನ್ಗಳಿರ್ತವೆ. ಸೊ ಅದಕ್ಕಾಗಿ ಹೈ ವ್ಯಾಲ್ಯೂ ವುಮನ್ಗಳು ರಿಲೇಷನ್ಶಿಪ್ನಲ್ಲಿ ಬರೋಕೆ, ಮದುವೆ ಆಗೋಕೆ ಲೇಟ್ ಆಗುತ್ತೆ. ಆದರೆ ಒಂದು ಸರ್ತಿ ಇವರು ರಿಲೇಷನ್ಶಿಪ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ, ಮದುವೆ ಆದ್ರಪ್ಪ ಅಂತಂದ್ರೆ ಫುಲ್ಲಿ ಕಮಿಟ್ ಆಗಿಬಿಡ್ತಾರೆ, ನಿಯತ್ತಾಗಿರ್ತಾರೆ, ಲಾಯಲ್ಟಿಯನ್ನ ತಮ್ಮ ಆಭರಣವಾಗಿ ಧರಿಸ್ತಾರೆ. ಬೆನ್ ಹಿಂದೆ ಮೋಸ ಮಾಡೋದು, ಕದ್ದು ಮುಚ್ಚಿ ಲವಿ ಡವಿ ಗೇಮ್ಗಳನ್ನು ಆಡೋದು, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಮಾಡೋದು, ತಮ್ಮ ಲವರ್ಗೆ, ಬಾಯ್ ಫ್ರೆಂಡ್ಗೆ ಇಲ್ಲವೇ ಗಂಡನಿಗೆ ಧೋಕಾ ಮಾಡೋದು, ಇಂತಹ ಹಲ್ಕಟ್ಗಿರಿಗಳನ್ನು ಹೈ ವ್ಯಾಲ್ಯೂ ವುಮನ್ಗಳು ಮಾಡಲ್ಲ. ಸೊ ಇವರು ಒಬ್ಬರನ್ನ ಇಷ್ಟಪಟ್ಟು ಅವರ ಜೊತೆಗೆ ಕಮಿಟ್ ಆದ್ರಪ್ಪ ಅಂತಂದ್ರೆ ಮುಗೀತು, ಆ ಒಬ್ಬ ಪುರುಷನಿಗಾಗಿ ತಮ್ಮ ಸರ್ವಸ್ವವನ್ನೆಲ್ಲ ಸಮರ್ಪಣೆ ಮಾಡ್ಕೊಳ್ತಾರೆ. ಆ ಪುರುಷ ತನ್ನ ಯೋಗ್ಯತೆಯನ್ನ, ನಿಯತ್ತನ್ನ ಬಿಡಬಹುದು, ಆದರೆ ಇವರು ತಮ್ಮ ನಿಯತ್ತನ್ನ, ಯೋಗ್ಯತೆಯನ್ನ ಬಿಟ್ಟುಕೊಡಲ್ಲ. ಸೊ ಅಷ್ಟೊಂದು ಇವರು ಲಾಯಲ್ ಆಗಿರ್ತಾರೆ. ಸೊ ಇಂಥವರಿಗೇನೆ ಜಾಸ್ತಿ ಮೋಸ ಆಗತ್ತೆ. ನಂಬರ್ 7, ಹೆಲ್ದಿ ಲೈಫ್ ಸ್ಟೈಲ್. ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ, ಅವರು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರೆ. ಅವರು ಯಾವಾಗಲೂ ಕೂಡ ಫಿಸಿಕಲಿ, ಎಮೋಷ್ನಲಿ ಮತ್ತೆ ಮೆಂಟಲಿ ಹೆಲ್ದಿ ಆಗಿರೋಕೆ ಮತ್ತೆ ಹ್ಯಾಪಿ ಆಗಿರೋಕೆ ಟ್ರೈ ಮಾಡ್ತಾರೆ. ಮತ್ತೆ ಅದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ನಿಯಮಗಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಯಾವ ವ್ಯಕ್ತಿಗಳಿಂದ, ಯಾವ ವಸ್ತುಗಳಿಂದ ಅವರ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು, ಎಮೋಷನಲ್ ಹೆಲ್ತು ಕೆಡತ್ತೋ ಅಂಥವುಗಳಿಂದ ಅವರು ದೂರ ಇರ್ತಾರೆ. ಸೊ ಅವರ ಹೆಲ್ತ್ ಯಾವುದರಿಂದ ಹಾಳಾಗತ್ತೋ ಅದನ್ನು ಅವರು ಮಾಡಲ್ಲ. ದುಶ್ಚಟಗಳ ಸಮೀಪಕ್ಕೆ ಹೋಗಲ್ಲ, ಟಾಕ್ಸಿಸಿಟಿಗಳಿಂದ ದೂರ ಇರ್ತಾರೆ. ಯಾವುದರಿಂದ ಟೈಮ್ ವೇಸ್ಟ್ ಆಗುತ್ತೋ ಅಂಥವುಗಳಿಂದಲೂ ಕೂಡ ದೂರ ಇರ್ತಾರೆ. ಒಟ್ಟಿನಲ್ಲಿ ಅವರೊಂದು ಹೆಲ್ದಿ ಆಗಿರುವ, ಹ್ಯಾಪಿ ಆಗಿರುವ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾ ಇರ್ತಾರೆ. ನೀವು ಕೂಡ ಹೆಲ್ದಿ ಆಗಿರುವ, ಹ್ಯಾಪಿ ಆಗಿರುವ, ಸಕ್ಸಸ್ಫುಲ್ ಆಗಿರುವ ಲೈಫ್ ಸ್ಟೈಲನ್ನು ಬಿಲ್ಡ್ ಮಾಡಬೇಕಪ್ಪ ಅಂತಂದರೆ ನೀವು ನಿಮ್ಮ ಸಮಯವನ್ನು ದುಡ್ಡಿನಂತೆ ಖರ್ಚು ಮಾಡಬೇಕು. ಸೊ ಅದಕ್ಕಾಗಿ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಕಲೀಲೇಬೇಕು. ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ www.roaringbusinessschool.com ವಿಸಿಟ್ ಮಾಡಿ. ನಂಬರ್ 8, ಇನ್ಸ್ಪೈರ್ಸ್ ಯು.
ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾರೆ, ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ. ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕೆ, ನಿಮ್ಮ ಗೋಲ್ಸ್ಗಳನ್ನ ಅಚೀವ್ ಮಾಡೋಕೆ, ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಒಟ್ನಲ್ಲಿ ನಿಮಗವರು ಸಾಥ್ ಕೊಡ್ತಾರೆ. ಅದು ದುಡ್ಡಿನ ರೂಪದಲ್ಲಿ ಕೊಡಬಹುದು, ಅದು ಮೋಟಿವೇಶನ್ನ ರೂಪದಲ್ಲಿ ಕೊಡಬಹುದು, ಎಮೋಷನಲ್ ಸಾಥ್ ಕೊಡೋದಿರಬಹುದು, ಹೆಂಗೆ ಇರಬಹುದು. ಒಟ್ನಲ್ಲಿ ಅವರು ನಿಮ್ಮನ್ನ ಇನ್ಸ್ಪೈರ್ ಮಾಡ್ತಾರೆ, ನೀವೊಂದು ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ನಿಮ್ಮ ಜೀವನದಲ್ಲಿ ಶೈನ್ ಆಗಲಿ ಅಂತೇಳಿ ಅವರು ಹಾನೆಸ್ಟ್ ಆಗಿ ಇಷ್ಟಪಡ್ತಾರೆ. ಅದಕ್ಕೆ ತಕ್ಕಂತೆ ತಮ್ಮ ಕೈಯಿಂದ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟೆಲ್ಲವನ್ನ ಅವರು ಮಾಡ್ತಾರೆ. ಸೊ ಅದಕ್ಕಾಗಿಯೇ ನಾನು ನಿಮಗೆ ಹೇಳಿರೋದು ಶುರುವಾತಿನಲ್ಲಿ, ಹೈ ವ್ಯಾಲ್ಯೂ ವುಮನ್ ಸಿಕ್ಕರೆ, ಇಂಥ ಹುಡುಗಿ ಸಿಕ್ಕರೆ ಕಳ್ಕೋಬೇಡಿ ಅಂತೇಳಿ. ಸೊ ನಿಮಗೇನಾದರೂ ಹೈ ವ್ಯಾಲ್ಯೂ ವುಮನ್ ಸಿಕ್ಕರಪ್ಪ ಅಂತಂದ್ರೆ ನೀವು ಆಟೋಮೆಟಿಕ್ ಆಗಿ ಸಕ್ಸಸ್ಫುಲ್ ಆಗ್ತೀರಾ, ರಿಚ್ ಆಗ್ತೀರಾ. ನಂಬರ್ 9, ಫುಲ್ಲಿ ಸೆಕ್ಯೂರ್. ಹೈ ವ್ಯಾಲ್ಯೂ ವುಮನ್ಗಳಿರ್ತಾರಲ್ಲ ಅವರು ಪೂರ್ಣವಾಗಿ ಸೆಕ್ಯೂರ್ ಆಗಿರ್ತಾರೆ. ಅವರಿಗೆ ಬೇರೆ ಗಂಡಸರ ಕಡೆಯಿಂದ ಈ ಸಮಾಜದಿಂದ ವ್ಯಾಲಿಡೇಷನ್ ಬೇಕಾಗಿರಲ್ಲ, ಸರ್ಟಿಫಿಕೇಟ್ ಬೇಕಾಗಿರಲ್ಲ, ಅಪ್ರೂವಲ್ಸ್ಗಳು ಬೇಕಾಗಿರಲ್ಲ. ಅವರು ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾರೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ. ನಾನು ನೋಡೋಕೆ ಹಂಗಿದ್ದೀನಿ, ನನ್ನ ಲುಕ್ಸ್ಗಳು ಹಿಂಗಿವೆ ಅಂತೆಲ್ಲ ಅವರು ಯೋಚನೆ ಮಾಡಲ್ಲ. ಸೊ ಅವರು ಎಕ್ಸ್ಟರ್ನಲ್ ಅಪಿಯರೆನ್ಸ್ಗಿಂತ ಇಂಟರ್ನಲ್ ಅಪಿಯರೆನ್ಸು, ಇಂಟೆಲಿಜೆನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ಯಾವುದೇ ಸಂಗತಿಗಳ ಬಗ್ಗೆ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡಲ್ಲ, ಅವರು ಫುಲ್ಲಿ ಸೆಕ್ಯೂರ್ ಆಗಿರ್ತಾರೆ. ಸೊ ಫುಲ್ಲಿ ಸೆಕ್ಯೂರ್ ಆಗಿರೋದ್ರಿಂದಲೇ ಅವರು ಜಾಸ್ತಿ ಸಕ್ಸಸ್ಫುಲ್ ಆಗಿರ್ತಾರೆ, ಜಾಸ್ತಿ ಹೆಲ್ದಿ ಆಗಿರ್ತಾರೆ, ಜಾಸ್ತಿ ಹ್ಯಾಪಿ ಆಗಿರ್ತಾರೆ. ಮತ್ತು ಯಾರು ಅವರ ಲೈಫಲ್ಲಿ ಹೋಗ್ತಾರಲ್ಲ ಅವರನ್ನ ಕೂಡ ಅವರು ಅದೇ ಥರ ಟ್ರೀಟ್ ಮಾಡ್ತಾರೆ, ಅವರನ್ನ ಕೂಡ ಸೆಕ್ಯೂರ್ ಫೀಲ್ ಮಾಡಿಸ್ತಾರೆ. ಮತ್ತು ಈ ಹೈ ವ್ಯಾಲ್ಯೂ ವುಮನ್ಗಳು ಬೇರೆಯವರ ಅಟೆನ್ಷನನ್ನು ಗ್ರ್ಯಾಬ್ ಮಾಡೋದಕ್ಕಾಗಿ ಡರ್ಟಿ ಮೈಂಡ್ ಗೇಮ್ಗಳನ್ನು ಆಡೋದು, ಬೇರೆಯವರ ಗಮನವನ್ನು, ಗಂಡ್ಮಕ್ಕಳನ್ನು ಆಕರ್ಷಣೆ ಮಾಡೋದಕ್ಕಾಗಿ ಅರ್ಧಂಬರ್ಧ ಬಟ್ಟೆ ಹಾಕೊಳ್ಳೋದು, ಮೇಕಪ್ ಮಾಡೋದು, ಇಂತಹ ಚೀಪ್ ಟ್ರಿಕ್ಸ್ಗಳನ್ನೆಲ್ಲ ಫಾಲೋ ಮಾಡಲ್ಲ. ಮತ್ತು ತಮ್ಮ ಈಗೋವನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕಾಗಿ ಗಂಡ್ಮಕ್ಕಳೊಂದಿಗೆ ಇವರು ಜಗಳ ಆಡಲ್ಲ. ಸೊ ಇವರು ತುಂಬಾನೇ ಡಿಸಿಪ್ಲಿನ್ಡ್ ಆಗಿರ್ತಾರೆ ಮತ್ತೆ ಕರೆಕ್ಟ್ ಆಗಿರ್ತಾರೆ. ನಂಬರ್ 10, ಶಿ ನೆವರ್ ಲೀವ್ಸ್ ಯು ಇಫ್ ಶಿ ರಿಯಲಿ ಲವ್ಸ್ ಯು. ಒಂದು ವೇಳೆ ಹೈ ವ್ಯಾಲ್ಯೂ ವುಮನ್ಗಳು ನಿಮ್ಮನ್ನೇನಾದ್ರೂ ಇಷ್ಟಪಟ್ರಪ್ಪ ಅಂತಂದ್ರೆ, ಪ್ರೀತಿಸೋಕೆ ಶುರು ಮಾಡಿದ್ರಪ್ಪ ಅಂತಂದ್ರೆ, ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ನಿಮ್ಮನ್ನ ಬಿಟ್ಟೋಗಲ್ಲ. ನಡು ನೀರಲ್ಲಿ ನಿಮ್ಮನ್ನ ಮುಳುಗಿಸಿ ಕೈಕೊಟ್ಟು ಓಡೋಗಲ್ಲ. ನಿಮಗೆಷ್ಟೇ ಕಷ್ಟ ಬರಲಿ, ನಿಮ್ಮ ಹತ್ರ ದುಡ್ಡು ಇರಲಿ ಅಥವಾ ಬಿಡ್ಲಿ, ನೀವು ಸಕ್ಸಸ್ಫುಲ್ ಆಗಿರಿ ಅಥವಾ ಆಗದೇ ಇರಿ, ಸೊ ನೀವು ನಿಮ್ಮ ಸಂಪತ್ತನ್ನೆಲ್ಲ ಕಳ್ಕೊಂಡ್ಬಿಡಿ, ಸೊ ನಿಮಗೆ ಏನೇ ಕಷ್ಟ ಬಂದರೂ ಕೂಡ, ನಿಮಗೇನೇ ರೋಗ ಬಂದರೂ ಕೂಡ, ನಿಮಗೆ ಎಷ್ಟೇ ದೊಡ್ಡ ಸಂಕಷ್ಟ ಬಂದರೂ ಕೂಡ ಅವರು ನಿಮ್ಮನ್ನು ಬಿಟ್ಕೊಡಲ್ಲ. ಒಂದು ಸರ್ತಿ ಅವರು ಕಮಿಟ್ ಆಗಿದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಪ್ಪ ಅಂತಂದರೆ ನಿಮ್ಮನ್ನು ನಡು ನೀರಿನಲ್ಲಿ ಮುಳುಗಿಸಿ ಅವರು ಕೈಕೊಟ್ಟು ಓಡೋಗಲ್ಲ. ಸೊ ಬಿಟ್ಟೋಗಲ್ಲ ಅವರು, ಅಷ್ಟು ಈಸಿಯಾಗಿ ನಿಮ್ಮನ್ನು ಬಿಟ್ಕೊಡಲ್ಲ. ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಪ್ಪ ಅಂತಂದರೆ ಅವರು ತಮ್ಮ ಮನೆಯವರನ್ನು ಒಪ್ಪಿಸ್ತಾರೆ, ಎಲ್ಲರನ್ನ ಒಪ್ಪಿಸ್ತಾರೆ, ಮತ್ತು ಈ ಸಮಾಜದಲ್ಲಿ ಗೌರವಾನ್ವಿತವಾಗಿಯೇ ನಿಮ್ಮನ್ನು ಮದುವೆ ಆಗ್ತಾರೆ, ಮತ್ತು ಗೌರವದೊಂದಿಗೆ ಈ ಸಮಾಜದಲ್ಲಿ ಹೆಮ್ಮೆಯಿಂದ ಬಾಳಿ ಬದುಕಿ ತೋರಿಸ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನು ಅವರು ನಡು ನೀರಲ್ಲಿ ಕೈ ಬಿಡಲ್ಲ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಮ್ಮ ಅಕ್ಕಂದು ಕೂಡ ಲವ್ ಮ್ಯಾರೇಜ್ ಇದೆ. ಸೊ ನಮ್ಮ ಭಾವ ಇದ್ದಾರಲ್ಲ ಅವರು ಕೂಡ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ. ಸೊ ಅವರು 7-8 ವರ್ಷದಿಂದ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ಮ ಅಕ್ಕನಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದಲೂ ಗೊತ್ತು. ಸೊ ಮುಂಚೆ ಅವರ ಸ್ಟಾರ್ಟಪ್ಪು ತುಂಬಾ ಸಕ್ಸಸ್ಫುಲ್ ಆಗಿತ್ತು. ಬಟ್ ನಿಮ್ಗೆ ಗೊತ್ತಿದೆ, ಕೋವಿಡ್ ಬಂದಿತ್ತು, ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಆಗಿರೋದ್ರಿಂದ ಅವರ ಸ್ಟಾರ್ಟಪ್ಪು ಪೂರ್ತಿಯಾಗಿ ಹೊಡೆತ ತಿಂತು. ಸೊ ಅವರ ಸೇವಿಂಗ್ ಎಷ್ಟಿತ್ತಲ್ಲ ಅಷ್ಟೆಲ್ಲವನ್ನ ಕಳ್ಕೋಬೇಕಾಯ್ತು. ಬದುಕನ್ನು ನಡೆಸೋದೇ ಕಷ್ಟಕ್ಕೆ ಬಂತು. ಅಂದರೆ 28 ವರ್ಷದ ಹುಡುಗ ಇದ್ದಾನೆ, ಆತ 5-6 ವರ್ಷ ಕಷ್ಟಪಟ್ಟು ಕೋಟ್ಯಾಂತರ ಹಣವನ್ನು ಗಳಿಸಿದ್ದಾನೆ. ಕೋವಿಡ್ ಬಂದು ಎಲ್ಲ ಕಳ್ಕೊತಾನೆ. ಮನೆಯಲ್ಲೂ ಕೂಡ ಜಾಸ್ತಿ ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ. ಸೊ ಈ ರೀತಿ ಬಂದಾಗ ಸೊ ನಮ್ಮ ಭಾವನಿಗೆ ಪ್ರೀತಿ ಇದ್ರೂ ಕೂಡ ನಮ್ಮ ಅಕ್ಕನನ್ನು ಮದುವೆ ಆಗ್ಲೋ ಬೇಡೋ ಅನ್ನೋ ಕನ್ಫ್ಯೂಷನ್ ಬಂದಿರುತ್ತೆ. ಮತ್ತು ನಮ್ಮ ಭಾವನ ಕಾಸ್ಟ್ ಕೂಡ ಬೇರೆ ಇದೆ. ನಮ್ಮ ಭಾವ ಬ್ರಾಹ್ಮಣ್ ಕಾಸ್ಟಿಗೆ ಸೇರ್ತಾರೆ, ಅಂದರೆ ನಮ್ಮ ದುಶ್ಮನ್ಗಳ ಕಾಸ್ಟಿಗೆ. ಸೊ ಅವರ ಮನೆಯಲ್ಲಿ ಒಪ್ತಾರೋ ಇಲ್ವೋ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿದ್ವು. ಬಟ್ ನಮ್ಮ ಅಕ್ಕ ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡಿದ್ಲು. ನಮ್ಮ ಭಾವನ ಹತ್ರ ದುಡ್ಡಿಲ್ಲ, ಅವ್ರು ಈಗ ಸದ್ಯಕ್ಕೆ ನಮ್ಮ ಅಕ್ಕನಿಗಿಂತ ಕಮ್ಮಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ರೂ ಕೂಡ ನಮ್ಮ ಅಕ್ಕ, ನೀನೇನು ಕಾಳಜಿ ಮಾಡಬೇಡ, ನೀನೇನು ದುಡಿದೇ ಇದ್ರೂ ಕೂಡ ಅಷ್ಟೇ, ಎಲ್ಲವನ್ನ ಕಳ್ಕೊಂಡ್ರೂ ಕೂಡ ಅಷ್ಟೇ, ಐ ವಿಲ್ ಮ್ಯಾನೇಜ್. ಸೊ ಫಾಲೋ ಯುವರ್ ಡ್ರೀಮ್ಸ್. ನೀನು ನಿನ್ನ ಸ್ಟಾರ್ಟಪ್ನ ಮೇಲೆ ಫುಲ್ಲಿ ಫೋಕಸ್ ಮಾಡು, ನಿನ್ನ ಗೋಲ್ಸ್ಗಳನ್ನು ಚೇಂಜ್ ಮಾಡು, ನಾನು ಇರ್ತೀನಿ. ಸೊ ಎಲ್ಲಿ ತನಕ ನೀನು ಸ್ಟೇಬಲ್ ಆಗಲ್ವೋ
ಎಲ್ಲಿ ತನಕ ನೀನು ಅನ್ಕೊಂಡಂಗಾಗಲ್ವೋ ನಾನಂತೂ ಬಿಟ್ಟು ಹೋಗಲ್ಲ. ಐ ವಿಲ್ ವೇಟ್ ಫಾರ್ ಯು. ನಾನು ನಿನಗೋಸ್ಕರ ಕಾಯ್ತೀನಿ, ಸದಾ ನಾನು ನಿನ್ನ ಬೆನ್ನೊಂದಿಗೆ ಇರ್ತೀನಿ. ಯು ಡೂ ಯುವರ್ ವರ್ಕ್. ಸೊ ಈ ರೇಂಜ್ಗೆ ನಮ್ಮ ಅಕ್ಕ ಸಪೋರ್ಟ್ ಮಾಡಿದ್ಲು. ಸೊ ನಮ್ಮ ಭಾವನ ಮನೆಯಲ್ಲಿ ನಮ್ಮ ಅಕ್ಕನನ್ನು ಅವರ ಮನೆಯವರೆಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಇಷ್ಟಪಡ್ತಾ ಇದ್ರು, ಬಟ್ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಸೊ ನಮ್ಮ ಅಕ್ಕನ ಅತ್ತೆ ಇದಾರಲ್ಲ, ಅಂದರೆ ನಮ್ಮ ಭಾವನ ತಾಯಿ, ಸೊ ಅವರು ನಮ್ಮ ಅಕ್ಕನನ್ನು ನಮ್ಮ ಮನೆ ದೇವತೆ ತುಳಜಾ ಭವಾನಿಯೇ ಇವಳ ರೂಪದಲ್ಲಿ ಬರ್ತಾ ಇದ್ದಾಳೆ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಟರ್ ಕಾಸ್ಟ್ ಮ್ಯಾರೇಜ್ ಇದ್ರೂ ಕೂಡ, ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ಗಳು ಬಂದರೂ ಕೂಡ, ಸೊ ಬದುಕು ಸಾಗಿಸೋದು ಕಷ್ಟ ಇದೆ, ಮುಂದೆ ಸ್ಟ್ರಗಲ್ ಆಗತ್ತೆ ಅಂತೇಳಿ ಗೊತ್ತಿದ್ರೂ ಕೂಡ ನಮ್ಮ ಅಕ್ಕ ನಮ್ಮ ಭಾವನನ್ನು ಒಪ್ಪಿಕೊಂಡು ಅವರಿಗೆ ಎಮೋಷ್ನಲಿ ಸಾಥ್ ಕೊಟ್ಟು, ಅವರ ಮನೆಯವರಿಗೂ ಎಲ್ಲರನ್ನ ಕೂಡ ಸಾಥ್ ಕೊಟ್ಟು ಎಲ್ಲವನ್ನ ಕೂಡ ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಸೊ ಈ ರೀತಿ ನಿಮಗೇನಾದರೂ ಹೈ ವ್ಯಾಲ್ಯೂ ವುಮನ್ ಸಿಕ್ರಪ್ಪ ಅಂತಂದರೆ ನಿಮಗೆ ಜಾಸ್ತಿ ಟೆನ್ಷನ್ಗಳಿರಲ್ಲ, ನಿಮ್ಮ ಮನೆ ಮುರಿದೋಗಲ್ಲ, ನಿಮ್ಮ ಮನೆ ಚೆನ್ನಾಗಿಯೇ ಇರುತ್ತೆ. ಈಗ ನಮ್ಮ ಅಕ್ಕನ ಮನೆಯಲ್ಲಿ ಎಲ್ಲರೂ ಕೂಡ ನಮ್ಮ ಅಕ್ಕನನ್ನು ಹೆಚ್ಚಿಗೆ ಇಷ್ಟಪಡ್ತಾರೆ, ಸೊಸೆ ಥರ ನೋಡಲ್ಲ, ಮನೆ ಮಗಳ ಥರ ನೋಡ್ತಾರೆ. ಸೊ ಅಲ್ಲಿ ಕೂಡ ನಮ್ಮ ಅಕ್ಕಂದೇ ದರ್ಬಾರ್ ನಡೆಯುತ್ತೆ, ನಮ್ಮ ಭಾವಂದೇನೂ ನಡೆಯೋದೇ ಇಲ್ಲ. ಯಾಕಂದರೆ ಅವರ ಮನೆಯವರೆಲ್ಲರೂ ಕೂಡ ನಮ್ಮ ಅಕ್ಕನಿಗೇನೆ ಫುಲ್ ಅಥಾರಿಟಿ ಕೊಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಹೈ ವ್ಯಾಲ್ಯೂ ವುಮನ್ ಇದ್ರಪ್ಪ ಅಂತಂದರೆ ಅವರು ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ, ಮ್ಯಾಚುರಿಟಿ ಇರುತ್ತೆ ಅವರಲ್ಲಿ, ಅವ್ರದ್ದೇ ಆದಂಥ ಸ್ಟ್ಯಾಂಡರ್ಡ್ಸ್ಗಳಿರ್ತವೆ, ವ್ಯಾಲ್ಯೂಸ್ಗಳಿರ್ತವೆ, ಎಮೋಷ್ನಲಿ ಕೂಡ ಇಂಟೆಲಿಜೆಂಟ್ ಆಗಿರ್ತಾರೆ, ಮೆಂಟಲಿ ಇಂಟೆಲಿಜೆಂಟ್ ಆಗಿರ್ತಾರೆ, ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗ್ತಾರೆ, ಮಿಕ್ಕವರಿಗಿಂತ ಸ್ವಲ್ಪ ಅವರು ಹೈ ಲೆವೆಲ್ನಲ್ಲಿ ಇರ್ತಾರೆ. ಸೊ ಅಂಥವ್ರು ಸಿಕ್ಕರೆ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ, ಯು ಆರ್ ಲಕ್ಕಿ. ಈ 10 ಲಕ್ಷಣಗಳು ಯಾವುದಾದ್ರೂ ಹುಡುಗಿಯಲ್ಲಿ ಇದ್ವಪ್ಪ ಅಂತಂದರೆ ಅವಳಿಗೆ ನಾವು ಹೈ ವ್ಯಾಲ್ಯೂ ವುಮನ್ ಅಂತ ಕರಿತೀವಿ. ಸೊ ಇಂಥವ್ರು ಸಿಕ್ಕರೆ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.